ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಯಾವ ರೀತಿಯಾಗಿತ್ತು, ಇವತ್ತು ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಅದೇ ರೀತಿಗೆ ನಾಳೆ ಬುಧವಾರ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಎರಡನೇ ಎಕ್ಸ್ಪೈರಿ ಇವತ್ತು ಟೈಟ್ ಲೈನ್ ಕೊಟ್ಟಿದ್ದೀನಿ. ಎಲ್ಲ ಕಡೆ ಆಚೆ ಕಡೆ ಫುಲ್ ಗಲಾಟೆ, ಮಾರ್ಕೆಟ್ ಮಾತ್ರ ಶಾಂತವಾಗಿದೆ ಅಲ್ವಾ. ಸೊ ನೋಡ್ತಾ ಇದ್ದೀರಾ ಯಾವ್ಯಾವ ದೇಶದಲ್ಲಿ ಏನೇನು ಥರ ಆಗ್ತಾ ಇದೆ. ಒಂದು ಸೋಷಿಯಲ್ ಮೀಡಿಯಾ ಬ್ಯಾನ್ ಈ ಥರ ಆಗಿತ್ತು, ಅದು ಇವಾಗ ತುಂಬ ಕೈ ಮೀರಿದ ಸ್ಥಿತಿಗೆ ಹೋಗಿದೆ. ಎಲ್ಲರೂ ರಾಜೀನಾಮೆ ಕೊಟ್ಟು ಓಡಿ ಹೋಗುವಂಥ ಪರಿಸ್ಥಿತಿ ಬಂದಿದೆ. ನೇಪಾಳಲ್ಲಿ ಗಾಜಾದು ಆ ಕಡೆನೂ ಆಗ್ತಾ ಇದೆ ಅಂತ ಕೇಳ್ಪಟ್ಟು, ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಈಗ ಮದ್ದೂರ್ದು ಎಲ್ಲ ಗಲಾಟೆ ನಿಮಗೆ ಗೊತ್ತೇ ಇದೆ ಏನಾಗ್ತಾ ಇದೆ ಅಂತ. ಸೊ ಎಲ್ಲ ಕಡೆ ಗಲಾಟೆಗಳು ಆಚೆ, ಬಟ್ ಮಾರ್ಕೆಟ್ ಮಾತ್ರ ಇವತ್ತು ಶಾಂತವಾಗಿತ್ತು. ಒಂದಲ್ಲ ಒಂದು ಸೆಕ್ಟರ್ ದಿನ ಹೆಲ್ಪ್ ಮಾಡ್ತಾ ಇದೆ. ನಿನ್ನೆ ಆಟೋ ಸೆಕ್ಟರ್ ಹೆಲ್ಪ್ ಮಾಡಿತ್ತು. ಯುರೋಪಿಂದ ಬರುವಂಥ ಇಂಪೋರ್ಟ್ ಡ್ಯೂಟಿ ಏನಿದೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಂತ, ಮತ್ತು GST ರೇಟಿಂದ ಒಂದು ಪುಷ್ ಬರ್ಬೋದು ಅನ್ನೋ ಕಾರಣದಿಂದ ಆಟೋ ಸೆಕ್ಟರ್ ತುಂಬ ಪಾಸಿಟಿವ್ ಆಗಿತ್ತು. ಇವತ್ತು IT ಸೆಕ್ಟರ್ ಮೇನ್ ನ್ಯೂಸ್ ಬಂದಿರೋದೇನು, IT ಸೆಕ್ಟರ್ಗೆ ಈಗ ನೋಡಿ ಆಲ್ರೆಡಿ ಕಾಷಿಯಸ್ ಆಗೇ ಇದೆ. ಇವಾಗೇನು ಹೆಚ್ಚುವರಿಯಾಗಿ 25% ಟ್ಯಾರಿಫ್ನ ಹಾಕ್ಬೋದು IT ಕಂಪ್ನಿಗಳಿಗೆ. ಅಂದರೆ ಅಮೇರಿಕಾ ಕಂಪ್ನಿಗಳು ಔಟ್ಸೋರ್ಸಿಂಗ್ ಮಾಡಿದ್ರೆ, ಅಂದರೆ ತಮ್ಮ ಏನು ಸರ್ವಿಸ್ ಕಂಪ್ನಿ ನಡೆಸೋ ಇರೋ ಸರ್ವಿಸಸ್ ಇರುತ್ತೆ ಅದನ್ನ ಅಮೇರಿಕಾ ಬಿಟ್ಟು ಬೇರೆ ದೇಶಕ್ಕೆ ಕೊಟ್ಟರೆ 25% ಟ್ಯಾರಿಫ್ ಹಾಕ್ಬೋದು ಅಂತೆಲ್ಲ ಏನು ಬಂದಿತ್ತು. ಅದು ಇನ್ನೂ 25% ಆ್ಯಸ್ ಇಟ್ ಈಸ್ ಹಾಗೆ ಹಾಕಲ್ಲ ಅಂತ ಹೇಳ್ತಿದ್ದಾರೆ. ಅದು ಕೂಡ ಒಂದು ಕಾಷನ್ ಇತ್ತು. ಅದ್ರ ಮಧ್ಯದಲ್ಲಿ ಇನ್ಫೋಸಿಸು ಬೈಬ್ಯಾಕಿಗೆ ಒಂದು ಎದುರು ನೋಡ್ತಾ ಇದ್ದಾರೆ ಅನ್ನೋ ಒಂದು ನ್ಯೂಸಿಂದ ಇವತ್ತು ಇನ್ಫೋಸಿಸು 4% ಅಪಾಯಿಂಟ್ ಮಾಡೋದ್ರ ಮೂಲಕ ನಿಫ್ಟಿ 50 ಟಾಪ್ ಗೇನರ್ ಆಗಿತ್ತು. 2022ರಲ್ಲಿ ಬೈಬ್ಯಾಕ್ ಮಾಡಿದ್ರು. ಬೈಬ್ಯಾಕ್ ಮಾಡಿದ ನಂತರ ಒಂಥರ ಏನು ರೇಂಜ್ ಡೈರೆಕ್ಷನ್ ಕೊಡಲ್ಲ, ಒಂದೇ ಕಡೆ ನಿಂತಿರುವಂಥ ಉದಾಹರಣೆಗಳು ಇದೆ. ಹಿಂದೆ 4 ಸಲ ಬೈಬ್ಯಾಕ್ ಮಾಡಿದಾಗಲೂ ಅನೌನ್ಸ್ಮೆಂಟ್ ಬಂದಾಗಲೂ ಅದೇ ರೀತಿ ಆಗಿತ್ತು. ಬಟ್ ಇವತ್ತು ಡೈರೆಕ್ಷನ್ ಮೂವ್ಮೆಂಟ್ ಬಂದಿದೆ. ಆಲ್ಮೋಸ್ಟ್ 5% ಇನ್ಫೋಸಿಸಲ್ಲಿ ಅಪ್ ಮೂವ್ಮೆಂಟ್ ಬಂದಿತ್ತು. ಡಾಕ್ಟರ್ ರೆಡ್ಡಿಸಲ್ಲಿ 3% ಅಪ್ ಮೂವ್ಮೆಂಟ್ ಬಂದಿದೆ. IT ಸ್ಟಾಕ್ಗಳೆಲ್ಲ ಕೂಡ ಸ್ವಲ್ಪ ಪಾಸಿಟಿವ್ ಆಗಿತ್ತು. ಟ್ರೆಂಟ್ 1.82% ಕರೆಕ್ಷನ್ ಬಂದ್ರ ಮೂಲಕ ನಿಫ್ಟಿ 50ಯ ಟಾಪ್ ಲೂಸರ್ ಕೂಡ ಆಗಿತ್ತು. ಐ ಥಿಂಕ್ ಇಂಡಸ್ಇಂಡ್ ಬ್ಯಾಂಕಲ್ಲೂ CO ಅದರದ್ದೆಲ್ಲ ಬರ್ತಾ ಇದೆ, ಬಟ್ ಟ್ರೆಂಟೇನೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಬರೋದಾದರೆ, ಇನ್ನೊಂದು ಹೇಳೋದು ಮರ್ತೋಗಿದ್ದೆ ನಿಮಗೆ. ನಿಫ್ಟಿ 50ನಲ್ಲಿ ನೆಸ್ಲೆ ಕಂಪ್ನಿ ಇದೆಯಲ್ಲ, ನೆಸ್ಲೆ ಕಂಪ್ನಿನಲ್ಲಿ CEOದು ಒಂದು ಸ್ಕ್ಯಾಂಡಲ್ ಆಗಿತ್ತು. ನಿಮ್ಗೆ ಗೊತ್ತಿದೆ ಅಲ್ವಾ, ಈಗ CEO ಸ್ಕ್ಯಾಂಡಲ್ಗಳು ಜಾಸ್ತಿ ಆಗಿದೆಯಲ್ವಾ. ಅವ್ರದ್ದು ಕಂಪನಿ ಪಾಲಿಸಿನ ಮೀರಿ ಆಫೀಸಲ್ಲಿ ಇರೋರ ಹತ್ರನೇ ಒಂದು ಜೊತೆ ಅನ್ಡಿಕ್ಲೇರ್ಡ್ ರಿಲೇಷನ್ಶಿಪ್ನ ಹೊಂದಿದ್ರು ಅನ್ನೋ ಕಾರಣದಿಂದಾಗಿ ಫೇಮಸ್ ಆಗಿದೆ. ಯಾಕಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಇವಾಗ ಎಲ್ಲ ಕಡೆ CEOಗಳು ಸಿಗಾಕೋಣ ಹೋಗಲಿ ಜಾಸ್ತಿ ಆಗಿದೆಯಲ್ಲ, ನಮ್ಮ ದೇಶದಲ್ಲೂ ಆಗಿತ್ತು. ಅಂದರೆ ನೆಸ್ಲೆ ಕಂಪ್ನಿಗೂ ಆಗಿತ್ತು ಅಂತ ಹೇಳಕ್ಕೆ ಬಂದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ನೋಡ್ತಾ ಬರ್ತಾಯಿದ್ರೆ ಝೈಡಸ್ ಲೈಫ್ ಸೈನ್ಸು 2.57% ಅಕೌಂಟ್ ಬಂದಿದೆ. ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದರೆ ಇಂಡಿಗೋನ, ಐ ಥಿಂಕ್ ಇಂಡಿಗೋ ಅಂತ ಅನ್ಸುತ್ತೆ, ಇಲ್ಲ ಸ್ವಿಗ್ಗಿ 1.47% ಕರೆಕ್ಷನ್ ಬಂದಿದೆ ಸ್ವಿಗ್ಗಿನಲ್ಲಿ. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಓವರಾಲ್ ನಿಫ್ಟಿ ಯಾವ ರೀತಿಯಾಗಿತ್ತು ಅಂದರೆ ಒಂದು ಒಳ್ಳೆ ಓಪನಿಂಗ್ ಇವತ್ತು. ಆದರೆ ಓಪನಿಂಗ್ ಮೇಲ್ಗಡೆ ಆದರೂ ಕೂಡ ಇವತ್ತು ರೆಸಿಸ್ಟೆನ್ಸ್ ಸಾರಿ ಹೇಳ್ತಾ ಇತ್ತು. 24,800 900 ಇಲ್ಲೆಲ್ಲ ಸ್ಟ್ರಾಂಗ್ ಆಗಿ ರೆಸಿಸ್ಟೆನ್ಸ್ ಇದೆ ಅಂತ OAನಲ್ಲಿ ಬೆಳಗ್ಗೆಯಿಂದನೂ ಹೇಳ್ತಾ ಇತ್ತು. ಅದಾದಮೇಲೆ ಒಂದು ಸಣ್ಣದಾಗಿ ಬರ್ತಾ ಹೋಯಿತು. ನಿನ್ನೆ ನೋಡಿ, ನಿನ್ನೆ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಲ್ಲಿ ಏನು ಬಂದಿದೆಯೋ ಅಷ್ಟರೊಳಗಡೆ ಇಡೀ ದಿನನ ಮುಗಿಸಿದೆ. ಈ ಥರ ದಿನಗಳು ಸಿಗುತ್ತೆ ಮಾರ್ಕೆಟಲ್ಲಿ ನೋಡಲಿಕ್ಕೆ. ನಿನ್ನೆ ಬರೀ 2.25 3.25 ಈ ಕ್ಲೋಸಿಂಗ್ ಅವರಲ್ಲಿ ಎಷ್ಟಾಗಿದೆಯೋ ಅಷ್ಟನ್ನ ಇವತ್ತು ಇಡೀ ದಿನ ಆ ರೇಂಜಲ್ಲಿ ಮುಗಿಸಿದೆ. ಅಂದರೆ ಆ ರೇಂಜನ್ನು ಬಿಟ್ಕೊಟ್ಟಿಲ್ಲ. 24,751ರಿಂದ 24,883 ಈ ಝೋನ್ ಏನಿತ್ತು ಆ ಝೋನ್ ಒಳಗಡೆ ಎಕ್ಸ್ಪೈರಿ ಮಾಡಿದೆ. ಆದರೆ ಒಂದು ಅಪ್ಪರ್ ಸೈಡಲ್ಲಿ ಮಾಡಿ ಹೋಗಿದೆ ಈಗ. ಸೊ ಈಗ ಪಾಸಿಟಿವಿಟಿ ಇದೆ ಅಂತಂದರೆ ಇಲ್ಲಿಂದ ವಾಪಸ್ ಈಗ ಮೇಲ್ಗಡೆ ಹೋಗ್ತಾ ಹೋಗಬೇಕು ಈ ಟ್ರೆಂಡ್ ಲೈನ್ ತನಕಂದರೆ. ಮತ್ತೆ 25,000 ಅಟೆಂಡ್ ಮಾಡಲಿಕ್ಕೆ ನಿಫ್ಟಿ ಹೋಗಬೇಕು ನಾಳೆ. ಸೊ ಗಿಫ್ಟ್ ನಿಫ್ಟಿ ಕೂಡ ಅದನ್ನೇ ಹೇಳ್ತಾ ಇರುತ್ತೆ. ಈಗ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತ, ಮಾರ್ಕೆಟ್ ಕೂಡ ಅವನೇ ಪಾಸಿಟಿವ್ ಸೈಡ್ ಕ್ಲೋಸಿಂಗ್ ಆಗಿದೆ. ನೋಡೋಣ ಅದೇ ರೀತಿ ಆಗುತ್ತಾ, ನಾಳೆ ಉಳಿಯುತ್ತೆ ಏನು ಕತೆ ಅಂತ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದು ಏನಾರು ಆಯಿತು ಅಂದರೆ ಆಗ ಚೇಂಜ್ ಆಗುತ್ತೆ ಸೆಂಟಿಮೆಂಟು. ಬಟ್ ಮೇಲ್ಗಡೆ ಹೋದ್ರೂ ಕೂಡ ಎಗೇನ್ ಈ ಒಂದು ಟ್ರೆಂಡ್ ಲೈನ್ ಅಂತ ಅಲ್ಲ ಹಾಕೊಂಡಿದ್ದು ನಾವು, ಆದರೆ ಇದನ್ನ ರೆಸ್ಪೆಕ್ಟ್ ಅಂತೂ ಮಾಡ್ತಾ ಇದೆ ಅಲ್ವಾ. ಸೊ ಈ ಲೈನ್ ಬಂದಿತ್ತು, ಇಲ್ಲಿ ಬಂದಿತ್ತು, ಈಗ ಬಂದರೆ ಇದು ಹೆಚ್ಚು ಕಮ್ಮಿ 25,000ಕ್ಕೆ ಬರುತ್ತೆ. 25,000 ಖಂಡಿತವಾಗ್ಲೂ ರೆಸಿಸ್ಟೆನ್ಸ್ ಮಾರ್ಕೆಟ್ಗೆ. 25,000 ದಾಟ್ತು ಅಂದರೆ ಹೈ ಲೆವೆಲ್ ಆಗಿರೋಂಥ 25,200 ಈ ಆಸ್ಪಾಸ್ ಲೆವೆಲ್ ಇದೆಯಲ್ಲ, ಇದು ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಇದು ಮೇಲ್ಗಡೆಯ ರೆಸಿಸ್ಟೆನ್ಸ್. ಈಗಲೂ ಕೂಡ ಅವಸರ ಮಾಡ್ಕೊಳೋದು ಬೇಡ. 25,200ರಿಂದ 24,400 ನಾವು ಡಿಫೈನೇ ಮಾಡ್ಕೊಳೋದು ಬೇಡ ಅಂತ ಕ್ಯಾಂಡಲ್ಗಳು ಕೂಡ ಮಾಡ್ತಾ ಇಲ್ಲ, ಡಿಫೈನ್ ಆಗಿ ಮೇಲ್ಗಡೆ ಹೋಗ್ತೀನಿ ಅಂತ. ಇವತ್ತಿನ ಕ್ಯಾಂಡಲ್ನು ಕೂಡ ಇವತ್ತು ಪಾಸಿಟಿವ್ ನೋಟ್ ಕ್ಲೋಸಿಂಗ್ ಆಗಿದೆ ಅಂತ ಅನಿಸ್ತಿದ್ರು ಕೂಡ ನಾವೇನಂತ ಓದಬೇಕು, ಇದನ್ನ ಒಂದು ಇಂಟರ್ನಲ್ ಕ್ಯಾಂಡಲ್ ಅಂತಾನೆ ಓದ್ತಾ ಹೋಗಬೇಕು. ಅಫ್ಕೋರ್ಸ್ ಸ್ವಲ್ಪ ಇದ್ದಿದ್ದು 3-4 ದಿನದ ಕ್ಲೋಸಿಂಗ್ ಅಂತ ಇವತ್ತು ಬೆಟರ್ ಕ್ಲೋಸಿಂಗ್ ಅಂತ ಹೇಳ್ತಾ ಹೋಗ್ಬೋದು. ಆದರೆ ಅದನ್ನ ರೀಟೈನ್ ಮಾಡ್ಕೊತಾರ ಇಲ್ವಾ, ಓವರ್ ನೈಟ್ ಏನೇನು ಚೇಂಜಸ್ ಆಗುತ್ತೆ ಎಲ್ಲ ನೋಡ್ತಾ ಹೋಗಬೇಕು. US ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿದೆ, ಬಿಕಾಸ್ ಫೆಡ್ ಅಲೈನ್ ಆಗಿದೆ. ಅಂದರೆ ಜಾಬ್ ಮಾರ್ಕೆಟ್ ಡೇಟಾ ಕೂಡ ಕಮ್ಮಿ ಬಂದಿದೆ, ಇನ್ಫ್ಲೇಷನ್ ಕೂಡ ಹತೋಟಿ ಮೀರಿ ಹೋಗ್ತಾ ಇದೆ ಟ್ಯಾರಿಫ್ ಇದರಿಂದ. ಹೀಗಾಗಿ ರೇಟ್ ಕಟ್ ಮಾಡ್ತಾರೆ ಸೆಪ್ಟೆಂಬರಲ್ಲಿ ಅಂತ ಇದೆ. ಜೊತೆಗೆ ಮೇನ್ ಕಂಪ್ನಿಗಳದ್ದು ಇವೆಂಟ್ಸ್ ಕೂಡ ಇದೆ ಅಲ್ವಾ. iPhone 17 ಲಾಂಚ್ ಇದೆ ಈ ವರ್ಷ. ಆ್ಯಪಲ್ಗೆ ದೊಡ್ಡ ಪ್ರಾಡಕ್ಟು. ಯಾವುದೋ ಒಂದು ಸರ್ವೆ ಮಾಡಿದ್ರಂತೆ 60% ಜನ ತಮ್ಮ ಹಳೆ ಐಫೋನಿಂದ iPhone 17ಗೆ ಅಪ್ಗ್ರೇಡ್ ಮಾಡಬೇಕು ಅಂತ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರು. ಈ ಎಲ್ಲ ಕಾರಣದಿಂದಾಗಿ ದೊಡ್ಡ ಇವೆಂಟ್ ಆಗುತ್ತೆ. ದೊಡ್ಡ ಕಂಪ್ನಿಗಳು, ಟೆಕ್ ಕಂಪ್ನಿಗಳು, ಹಾಗಾಗಿ ಎದುರು ನೋಡ್ತಾ ಇದ್ದಾರೆ. ಆಚೆ ಈಚೆ ಆದರೆ ಏನೋ ಒಂದು ಆಗೇ ಆಗುತ್ತೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿ ಕೂಡ ಆಲ್ಮೋಸ್ಟ್ ಫ್ಲಾಟಲ್ಲಿ ಕ್ಲೋಸಿಂಗ್ ಆಗಿದೆ ಇವತ್ತು. ಇವೆಲ್ಲ ಅಲ್ವೇ ಅಲ್ಲ, ಈಗ ಏನು ಮೂವ್ಮೆಂಟ್ ಆಗ್ತಾ ಇದೆ ಲಾಸ್ಟ್ 1 ವಾರ 2 ವಾರದಿಂದ, ಇವೆಲ್ಲ ಬ್ಯಾಂಕ್ ನಿಫ್ಟಿಗೆ ಮೂವ್ಮೆಂಟ್ ಅಲ್ಲ. ಇದೆಲ್ಲ ಒಂದು ದಿನ 2 ಅವರ್ 3 ಅವರಲ್ಲಿ ಮಾಡುವಂಥ ಮೂಮೆಂಟ್ಗಳು. ಸೊ ಅಂದರೆ ಅರ್ಥ ಏನು, ಆಪ್ಷನ್ ಸೆಲ್ಲರ್ಸು ಇವಾಗ
ವಿಕ್ಸು ತುಂಬ ಕೆಳಗಡೆ ಇದೆ, ಹಾಗಾಗಿ ಅಂಥ ಒಂದು ದೊಡ್ಡ ಪ್ರೀಮಿಯಮ್ಗಳು ಸಿಗೋದಿಲ್ಲ ತುಂಬ ಔಟ್ ಆಫ್ ದ ಮನಿ ಹೋದರೆ, ತುಂಬ ಹತ್ತಿರ ಬರಬೇಕಾಗುತ್ತೆ. ಆದರೆ ಒಂದು ಅದರ್ ಹ್ಯಾಂಡ್ ಇವಾಗ ಏನಾಗುತ್ತೆ, ಆಪ್ಷನ್ಸ್ ಎಲ್ಲ ಸಿಗಿವಾಗ ಕಷ್ಟ ಕೂಡ, ಯಾಕಂದರೆ ಒಂದು 7-8 ವಾರದಿಂದ ನಿಂತಿದೆ ಅಂದರೆ ಮಾರ್ಕೆಟು ಎಲ್ಲೋ ಒಂದು ಬಿಗ್ ಮೂವ್ ಬರೋದು ಬಾಕಿ ಇದೆ ಅಂತ. ಆ ಬಿಗ್ ಮೂವ್ ಯಾವತ್ತಿರುತ್ತೆ, ಎಕ್ಸ್ಪೈರಿ ದಿನ ಇವತ್ತು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಇವತ್ತು ಮಾಡಿಲ್ಲ. ಸೊ ಈಗ ನೆಕ್ಸ್ಟ್ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಬರುತ್ತಾ ನೋಡಬೇಕು ಅಂತ. ಇವೆಂಟ್ಗಳ ಮಧ್ಯದಲ್ಲಿ ಯಾವುದಾದ್ರು ರೀತಿಯ ಯಾವುದು ಕಾಣಿಸ್ತಾ ಇಲ್ಲ. ಐ ಥಿಂಕ್ ಫೆಡ್ ಇವೆಂಟ್ ಒಂದಿದೆ, ವಿಕ್ಸ್ ಏನಾದ್ರು ಚೇಂಜ್ ಆಗಿದೆಯಾ, ವಿಕ್ಸು ಕೂಡ ಚೇಂಜ್ ಆಗಿಲ್ಲ. ಸೊ ಮಾರ್ಕೆಟ್ ಯಾವುದೇ ಒಂದು ಸುಳುವನ್ನ ಕೊಡ್ತಾ ಇಲ್ಲ ಯಾವ ರೀತಿಯಾಗಿ ಬಿಗ್ ಇವೆಂಟ್ ಬರುತ್ತೆ ಅಂತ. ಬಟ್ ಈ ವಿಕ್ಸ್ ನೋಡ್ಕೊಂಡೇ ಮಾಡೋಕ್ಕಾಗಲ್ಲ, ಒಂದ್ಸಲ ಇಂಟ್ರಾಡಿನಲ್ಲೂ ಕೂಡ ಎಲ್ಲ ತಣ್ಣಗಿದ್ದ ಮಾರ್ಕೆಟು ಕೂಡ ಜಂಪ್ ಆಗುವಂಥ ಇತಿಹಾಸ ಇದೆ. ಹಾಗಾಗಿ ಬಿ ಪ್ರಿಪೇರ್ಡ್, ಹಾಗಾಗಿ ಪೊಸಿಷನ್ನ ಕಮ್ಮಿನೇ ಇಟ್ಕೋಬೇಕು. ಯಾಕಂದರೆ ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಾರೆ, ಎಲ್ಲೋ ಒಂದು ಕಡೆ ದೊಡ್ಡ ಮೂವ್ಮೆಂಟ್ಗಳು ಬರೋದಿದೆ. ಅದು ಕೆಳಗಡೆನಾದ್ರು ಬರ್ಬೋದು, ಮೇಲ್ಗಡೆನಾದ್ರು ಬರ್ಬೋದು, ನೋಡೋಣಂತೆ ಯಾವ ರೀತಿ ಆಗುತ್ತೆ ಅಂತ. ಇನ್ನೂ ಕೂಡ ಮಾರ್ಕೆಟು ಡೈರೆಕ್ಷನ್ನ ಕೊಟ್ಟಿಲ್ಲ ಯಾವುದಕ್ಕೂ. ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಫ್ಲಾಟ್ ಆಗಿತ್ತು. ಗಿಫ್ಟ್ ನಿಫ್ಟಿ ನಾನು ಆಗಲೇ ಹೇಳ್ದಂಗೆ 24,950 ಆಸ್ಪಾಸ್ ಆದ ಹತ್ರ ನಡೀತಾ ಇದೆ, ಹೈಯರ್ ಸೈಡಲ್ಲಿ ನಡೀತಾ ಇದೆ. ಕ್ರೂಡು ಇವತ್ತು 5,600 ಲೆವೆಲ್ನ ಒಂದ್ಸಲ ಟೆಸ್ಟ್ ಮಾಡಿ ಕೆಳಗಡೆ ಬಂದಿದೆ ಈಗ. ಸೊ ಕ್ರೂಡಲ್ಲಿ ತುಂಬ ಒಂದು ವಾಲಟೈಲ್ ಮೂವ್ಮೆಂಟ್ಗಳು ಆಗಿರೋ. ಈಗ ನೋಡಿ ಸ್ವಲ್ಪ ಹೊತ್ತಿಗೆ ಮುಂಟೆ 5,600 ಹೋಗಿತ್ತು, ಈಗ 5,560ಕ್ಕೆ ಬಂದಿದೆ. ಸೊ ಕ್ರೂಡಲ್ಲಿ ಜಂಪ್ಗಳಾಗ್ತಾ ಇದೆ. OPEC ಪ್ಲಸ್ ಕಂಟ್ರಿಗಳು ನೆನ್ನೆ ಹೇಳಿದ್ನಲ್ಲ ಜಾಸ್ತಿ ಸಪ್ಲೈನ ಕೊಡ್ತಾರೆ ಅಕ್ಟೋಬರಲ್ಲಿ ಅಂತ. ಈ ಕಾರಣದಿಂದಾಗಿ ತುಂಬ ದೊಡ್ಡ ಮಟ್ಟಿಗೆ ಕ್ರೂಡು ಕಮ್ಮಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ 65 ಡಾಲರಿಗೆ ಬ್ಯಾರಲಿಗೆ $65 ಕೆಳಗಡೆ ಉಳಿಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದು ಯಾವ ರೀತಿ ಚೇಂಜ್ ಆಗುತ್ತೆ, ಏನು ಕತೆ ಬರುತ್ತೆ ನೋಡೋಣ, ಗೊತ್ತಾಗ್ತಾ ಹೋಗುತ್ತೆ. ಬಟ್ ಫಂಡಮೆಂಟಲಿ ಆ ಥರ ಇರ್ಬೋದು, ಸುದ್ದಿಗಳು ಬಂದಿರ್ಬೋದು. ಆದರೆ ಟೆಕ್ನಿಕಲಿ ಮಾತ್ರ ಇದು ಒಂದು ಟಿಪಿಕಲ್ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್. ನಾನು ಈಗಲೂ ಕೂಡ ಇಲ್ಲಿ ಎಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಮೂವ್ಮೆಂಟ್ ಬರುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ ಅನ್ಎಕ್ಸ್ಪೆಕ್ಟೆಡ್ ಮೂವ್ಮೆಂಟ್ ಬಂತು ಅಂದರೆ ಈ ಒಂದು ಫ್ಲಾಗ್ ಆ್ಯಂಡ್ ಪೋಲಿಗೆ ಅದು ಒಂದು ಅಪ್ಸೈಡ್ ಮೂವ್ಮೆಂಟ್ ಆದರೆ ಮಾರ್ಕೆಟಿಗೆ ಅದು ಖಂಡಿತ ಮಾರಕ. ಆದರೆ ಆ ಥರ ಆಗುತ್ತಾ ಏನು ಕತೆ ಅನ್ನೋದು ನೋಡೋಣ, ಬೇರೆ ವಿಚಾರ. ಬಟ್ ಸ್ಟಿಲ್ ಬಯಾಸ್ಡ್ ಆನ್ ಅಪ್ಸೈಡ್ ಏನೇ ಕ್ರೂಡಲ್ಲಿ. ನಾನು ಡೌನ್ ಸೈಡು ಅಂಥ ಎಕ್ಸ್ಪೆಕ್ಟೇಷನ್ ಇಲ್ಲ, ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿ ನ್ಯಾಚುರಲ್ ಗ್ಯಾಸು 280 ಲೆವೆಲ್ನ ಹೋಗಿ ಅಲ್ಲಿಂದ ವಾಪಸ್ಸು ಕೆಳಗಡೆ ಆಗ್ತಾರೆ. ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇರ್ಬೋದು. ಅಲ್ಲಿ ಒಂದು ಶಾರ್ಟ್ ಒಂದು ಏನು ತುಂಬ ಒಂದು ಅಪ್ ಅಮೌಂಟ್ ಬಂದಿತ್ತು, ಅದಕ್ಕೆ ಒಂದು ಟೆಸ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬೋದು. ಗೋಲ್ಡು ಕಮ್ಮಿ ಆಗ್ತಾನೆ ಇಲ್ಲ, ಪ್ರತಿದಿನ ಒಂದು ಹೊಸದು. ಇವತ್ತು ಆಲ್ಮೋಸ್ಟ್ 1,10,10,000 ಅಲ್ವಾ, 1,09,840 ರೂಪಾಯಿ 24 ಕ್ಯಾರೆಟ್ ಗೋಲ್ಡು ಇವತ್ತು ಮಾಡಿದಂಥ ದಾಖಲೆ, ಸಾರ್ವಕಾಲಿಕ ದಾಖಲೆ. ಕಳೆದ 15 ದಿನದಿಂದ ಒಂದು ರೆಡ್ ಕ್ಯಾಂಡ್ಲು ಇಲ್ಲಲ್ಲ, ಒಂದು ಮಧ್ಯದ ರೆಡ್ ಕ್ಯಾಂಡ್ಲು ಬಿಟ್ಟರೆ ರೆಡ್ ಕ್ಯಾಂಡ್ಲುಗಳು ಕೂಡ ಇಲ್ಲ ನಿಮ್ಗೆ. ಆ ರೀತಿಯಾದಂಥ ಗೋಲ್ಡ್ ರಶ್ ಕಾಣಿಸ್ತಾ ಇದೆ. ಇದು ಈ ವರ್ಷ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. 3,300 to 3,600 ಉಳಿಬೋದು ಅಂತ. ಕಾರಣ ಏನಕ್ಕೆ ಆ ಥರ ಎಲ್ಲರೂ ಯಾಕೆ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಆ ಥರ ಹೇಳ್ತಾ ಇದ್ದಾರೆ ಅಂತಂದರೆ ಈಗ ಅನಿಶ್ಚಿತತೆ ಇದೆ ಅಲ್ವಾ. ಸೊ ಮಾರ್ಕೆಟಲ್ಲಿ ಟ್ಯಾರಿಫ್ ಏನಾಗುತ್ತೋ, ಯಾವ ದೇಶದ ಏನು ಸೆಟ್ಲ್ಮೆಂಟ್ ಆಗುತ್ತೋ, ಎಲ್ಲೇನಾಗುತ್ತೋ, ಏನೂ ಕ್ಲಾರಿಟಿ ಇಲ್ಲ, ಯಾರಿಗೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಕ್ಲಾರಿಟಿ ಸಿಗ್ತಲ್ಲ ಇದ್ದಾಗ ಬೆಸ್ಟ್ ಗೋಲ್ಡಲ್ಲೇ ಒಂದು ಆ ಹೆಡ್ಜನ್ನು ಮಾಡ್ಕೊಂಡಿರೋದು ಅಂತ ಗೋಲ್ಡಲ್ಲಿ ನಡೀತಾ ಇರೋದು ಕಾಣಿಸ್ತಾ ಇದೆ. ಸೊ ನೋಡೋಣ ಇದು ಎಲ್ಲೆಲ್ಲಿ ಚೇಂಜಸ್ ಆಗುತ್ತೆ ಅಂತ. ಸಿಲ್ವರು ಕೂಡ ಆಲ್ ಟೈಮ್ ಹೈ, ಆಲ್ಮೋಸ್ಟ್ 1,24,000 ಹೋಗಿದೆ. ಅದೇ ರೀತಿಯಾಗಿ USD ಏನಾದ್ರು ತಿರ್ಗಾ 88 ರೂಪಾಯಿ ಮೇಲೆ ಹೋಗಿದೆ. ಕಾಪರು 900 ಲೆವೆಲ್ ಅದನ್ನ ಇನ್ನೂ ಹಾಗೆ ಕಾಪಾಡ್ಕೊತಾ ಇದೆ. ಜೊತೆಗೆ ಎಕ್ಸ್ಪೈರಿದು ಇವತ್ತು ನೋಡಿದ್ರೆ ಆಲ್ಮೋಸ್ಟ್ ಫ್ಲಾಟಲ್ಲೇ ಇತ್ತು, ಕೊನೆಗೆ 24,850 ಸಪೋರ್ಟ್ ಬಂತು, ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಸೆನ್ಸೆಕ್ಸಲ್ಲಿ ಅಂತ ನೋಡ್ತಾ ಬರೋದಾದರೆ ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನು ಅದ್ರ ಹತ್ರ ಬಂದು ಕ್ಲೋಸಿಂಗ್ ಆಗಿದೆ ಇವತ್ತು. ಸೊ ಮೇಲ್ಗಡೆ ಹೋಯಿತು ಅಂತಂದರೆ ತಲೆ ಮೇಲೆ 81,500 ಅಲ್ಲಿದೆ, ಅಲ್ಲೊಂದು 81,500 ಇದೆಲ್ಲ ಇಂಪಾರ್ಟೆಂಟ್ ಝೋನ್. 81,500 82,000 ಈ ಲೆವೆಲ್ನ ಬಿಟ್ಟು ಹೋಗೋ ತನಕ ನಾವು ಅವಸರ ಮಾಡ್ಕೊಳೋದು ಬೇಡ. ಯಾಕೆಂತಂದರೆ ಇದು ಡಬ್ಲ್ಯೂ ಪ್ಯಾಟರ್ನ್ ಮತ್ತೊಂದೇ ಮಾಡೋದಾಗಿದ್ರೂ ಕೂಡ ಈಗ ಇಲ್ಲಿ ಹೀಗೆ ಬಂದಿದೆಯಲ್ಲ, ಇದನ್ನ ಬಿಟ್ಟು ಬ್ರೇಕ್ ಆಗಲಿ, ಫಸ್ಟ್ 82,000 ದಾಟಲಿ, ಆಮೇಲೆ ನೋಡೋಣ. ಅಲ್ಲಿ ತನಕ ಇದನ್ನ ನಾವು ಒಳಗಡೆ ಆಗ್ತಾ ಇರುವಂಥ ಕೆರೆ ದಡ, ಈ ಒಂದು ಇದರೊಳಗಡೆ ಆಗ್ತಾ ಇರೋ ಬಸ್ ಸ್ಟ್ಯಾಂಡ್ ಅಂತಲೇ ಓದೋಣ. ಅಂದರೆ ಒಂದು ಡೌನ್ ಮೂವ್ಮೆಂಟ್ ಆಗಿದೆ, ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ, ಇನ್ನೂ ಒಂದು ಡೌನ್ ಮೂವ್ಮೆಂಟಿಗೂ ಪೊಟೆನ್ಷಿಯಲ್ ಇರ್ಬೋದು ಅಂತಲೇ ಒಂದು ಕಾಶಿಯಸ್ ಆಗಿರೋಣ. ಯಾಕಂದರೆ ಸಿಚುವೇಶನ್ ಆ ರೀತಿ ಕಾಣಿಸ್ತಾ ಇದೆ. ಯಾಕಂದರೆ ಒಂದು ಒಳ್ಳೆ ರಿಕವರಿ ಆಗಿದೆ ಸೆನ್ಸೆಕ್ಸಲ್ಲಿ, ಇಲ್ಲ ಅಂತ ನೋಡಿ. ಇಲ್ಲಿಂದ ಆಲ್ಮೋಸ್ಟ್ ಜಸ್ಟ್ ಏಪ್ರಿಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ 12,000 ಪಾಯಿಂಟ್ಗಳಾಗಿದೆ. ಈಗ ನಾವು ಸ್ವಲ್ಪ ಬಯಾಸ್ ನೆಗೆಟಿವ್ ಸೈಡಿಗೆ ಇರಬೇಕು. ಯಾಕೆಂದರೆ ಒಂದು ಪ್ರಾಫಿಟ್ ಬುಕ್ಕಿಂಗು ಮತ್ತೊಂದು ಆಗೋಕ್ಕೆ ಚಾನ್ಸ್ ಇದೆ ಇಲ್ಲಿ. ಆದರೆ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಕೂಡ ಮಾಡ್ತಾ ಇದೆ. ಸೊ ಏನೇ ಆದ್ರೂ ಕೂಡ ಈ ಬಸ್ ಸ್ಟ್ಯಾಂಡ್ ಝೋನ್ನ ದಾಟಿ ಮೇಲೆ ಹೋಗಬೇಕು, ಅಲ್ಲಿ ತನಕ ಅವಸರ ಮಾಡ್ಕೊಳೋದು ಬೇಕಾಗಿಲ್ಲ. ಇದನ್ನ ಒಂದು ಕೆರೆ ದಡ ಒಂದು ಮೇಲ್ಗಡೆ ಆಗಿ ಮತ್ತೆ ಇನ್ನೊಂದು ಕೆಳಗಡೆ ಮೂಮೆಂಟ್ ಬರ್ಬೋದು ಅಂತಲೇ, ಇಲ್ಲಿ ತನಕ ಬಂದು ಟೆಸ್ಟ್ ಆಗ್ಬೋದು 77,000 ಅಂತಲೇ ಔಟ್ಲುಕ್ ಇರಬೇಕು. ಒಂದು ಲಾಂಗರ್ ರನ್ ಹೇಳ್ತಾ ಇದ್ದೀನಿ, ಶಾರ್ಟ್ ಟರ್ಮಲ್ಲಿ ಮೇಲೆ ಕೆಳಗೆ ಹೋಗ್ತಿರುತ್ತೆ, ಅದು ನೋಡ್ಕೊಳ್ಳೋಣಂತೆ. ಅದೇ ರೀತಿಯಾಗಿ IPOಗಳನ್ನು ನೋಡೋದಾದರೆ ಇದು ಯಾವುದೋ ಒಂದು ಅಮಂತಾ ಹೆಲ್ತ್ ಕೇರ್ IPO ಲಿಸ್ಟ್ ಆಗಿದ್ದು 7% ಗೇನಲ್ಲಿ ಲಿಸ್ಟ್ ಆಗಿದೆ. ಸೊ ಈ ಟೈಮಲ್ಲೂ ಅದು ಗೇನಲ್ಲಿ ಲಿಸ್ಟ್ ಆಗಿರೋದು ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತ ಅನಿಸ್ತು ನನಗೆ. ಅದನ್ನು ಬಿಟ್ಟು ಸ್ಪೆಸಿಫಿಕ್ ನ್ಯೂಸ್ ಅಂತ ನಾವು ನೋಡ್ತಾ ಬರೋದಾದರೆ ಒಂದಿಷ್ಟು ಯಾವ್ಯಾವುದು ನ್ಯೂಸು. ಇವಾಗ ವೈಸ್ ಪ್ರೆಸಿಡೆಂಟ್ ಅವರು ಚೇಂಜ್ ಆಗಿದ್ದಾರಲ್ವ, ರಾಧಾಕೃಷ್ಣನ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅಂತ ಏನು ಇವೆಂಟ್ ಅಲ್ಲ ಮಾರ್ಕೆಟಿಗೆ, ಬಟ್ ಅದು ಚೇಂಜ್ ಆಗಿದೆ, ಅದನ್ನ ಹೇಳಬೇಕು ಅನಿಸ್ತು. ಜೊತೆಗೆ ಆಗಸ್ಟಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಮ್ಗಳು ರೈಸ್ ಆಗಿದೆ, ಎಸ್ಪೆಷಲಿ ಬಜಾಜ್ ಅಲಯನ್ಸ್ ಮತ್ತು ನ್ಯೂ ಇಂಡಿಯಾ ಅಶ್ಯೂರೆನ್ಸ್. ಬಜಾಜ್ ಅಲಯನ್ಸ್ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಟರ್ಮ್ ಇನ್ಶೂರೆನ್ಸು ನಮ್ಮ ಚಾನಲ್ ಜೊತೆ ಸ್ಪಾನ್ಸರ್ಡ್ ಟೈ ಅಪ್ ಇದೆ ಅವ್ರದ್ದು. ಸೊ ಹಾಗಾಗಿ ಯಾರಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ, ಇನ್ನೂ ಒಂದು ನಾನು ನೆನ್ನೆ ಕೇಳ್ಪಟ್ಟೆ, ಅವರ ಟೀಮಿಂದ ಅಪ್ಡೇಟ್ ಬಂತು. ಯಾರ್ಯಾರು ಈಗ 22ನೇ ತಾರೀಕು ಒಳಗಡೆ ನೀವು ಬಜಾಜ್ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸ್ತಿದ್ರೋ
ನಿಮಗೆ ಪ್ರೀಮಿಯಮ್ಮು ಏನು ಚೇಂಜ್ ಮಾಡೋದಿಲ್ಲ ಅವರು, ಆದರೆ ಪಾಲಿಸಿ 22 ಆದಮೇಲೆ ಓಪನ್ ಆಗುತ್ತೆ ವಿತೌಟ್ ಎನಿ ಹೈಕ್ ಇನ್ ಪ್ರೀಮಿಯಮ್ ವಿತ್ ಕಂಪ್ಲೀಟ್ GST ಏನು ಡಿಸ್ಕೌಂಟ್ ಇದೆಯೋ ಅದು ಸಿಕ್ಕಿ ನಿಮಗೆ ಆಗುತ್ತೆ. ಆದರೆ 22ನೇ ತಾರೀಕು ನಂತರ ಯಾರಾದರೂ ಪಾಲಿಸಿನ ನೀವು ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀರಾ ಅಂತಂದರೆ ನನ್ನ ಕೇಳ್ಪಟ್ಟಂಗೆ ಏನು ಗೊತ್ತಾಯಿತು ಅಂದರೆ ಆಗ ಪ್ರೀಮಿಯಂ ಬೆಲೆನ ಜಾಸ್ತಿ ಮಾಡ್ತಾರಂತೆ. ಇದು ನಾಟ್ ಓನ್ಲಿ ಬಜಾಜ್, ಎಲ್ಲರೂ ಕೂಡ ಪ್ರೀಮಿಯಂ ಬೆಲೆನ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಕಂಪ್ಲೀಟ್ ಡಿಸ್ಕೌಂಟ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ನ ತಗೋಬೇಕು, ನಮಗೆ GST ಬೆನಿಫಿಟ್ಸು ಸಿಗಬೇಕು ಮತ್ತು ಈಗಿರೋ ಪ್ರೀಮಿಯಂ ಅಷ್ಟೇ ಇರಬೇಕು, ಅದೇನು ಹೆಚ್ಚಿಗೆ ಮಾಡಿದ್ಮೇಲೆ ನಾವು ಅಪ್ಲೈ ಮಾಡಬಾರ್ದು ಅಂತಂದರೆ ದಿಸ್ ಈಸ್ ದ ಬೆಸ್ಟ್ ಟೈಮ್ ಅಂತ ಹೇಳಿದ್ರು ಟೀಮಿಂದ. ಸೊ ನೀವು ಅದನ್ನ ಕ್ಲಾರಿಫಿಕೇಶನ್ ತೊಗೋಬೋದು, ಇಂಟ್ರೆಸ್ಟ್ ಇದೆ ಫಾರ್ಮ್ನ ಫಿಲಪ್ ಮಾಡ್ಬೋದು, ಎಲ್ಲದನ್ನು ಕೇಳಿಕೊಂಡು ಆಮೇಲೆ ನೀವು ಫಾರ್ಮ್ ಫಿಲಪ್ ಮಾಡಿದ್ರೆ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಎಲ್ಲರನ್ನ ಕ್ಲಾರಿಫೈ ಮಾಡ್ಕೊಂಡು ನೀವು ಇನ್ಶೂರೆನ್ಸ್ನ ಓಪನ್ ಮಾಡ್ತಾ ಹೋಗ್ಬೋದು. ಜೊತೆಗೆ iPhone 17 ಏರು ಅದೆಲ್ಲ ಲಾಂಚ್ ಗೊತ್ತಿದೆ ನಿಮಗೆ, ಅದು ನೋಡೋಣ ಅದು ಬಂದಾಗ ಏನಾಗುತ್ತೆ ಅಂತ. ಸೊ ಅದನ್ನು ಹೊರತುಪಡಿಸಿ ಒಂದಿಷ್ಟು ಸ್ಪೆಸಿಫಿಕ್ ನ್ಯೂಸ್ ಅಂತ ಹೇಳಬೇಕಾಗಿತ್ತು. ಯಾವುದು ವೋಡಾಫೋನ್ ಐಡಿಯಾದವರು ಮತ್ತೆ ಇವಾಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ತಮ್ಮದು ಸಾಲ ಎಲ್ಲ ಇತ್ತಲ್ಲ, ಡ್ಯೂಸ್ ಎಲ್ಲ ಇತ್ತಲ್ಲ, ಈ ಸ್ಪೆಕ್ಟ್ರಮ್ ಇದ್ರದ್ದೆಲ್ಲ, ಸೊ ಅದರದ್ದು ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ, ಅದರದ್ದು ಮತ್ತೆ ಈಗ ಲಯಬಿಲಿಟಿ 16 ಅಂತ ಚೆಕ್ ಮಾಡೋದಕ್ಕೆ ನೋಡಿ ಅಂತ. ಜೊತೆಗೆ ITRದು ನೋಡಿ September 15 ITR 2 ITR 3 ನಿಮಗೆ ಗೊತ್ತಿದೆ. ಇನ್ವೆಸ್ಟರ್ ಆದರೆ ITR 2 ಫೈಲ್ ಮಾಡಬೇಕು, ಟ್ರೇಡರ್ ಆಗಿದ್ರೆ ನೀವು ITR 3ನ ಫೈಲ್ ಮಾಡಬೇಕು, ಒಂದಿಷ್ಟು ಪ್ರಾಸೆಸ್ ಇರುತ್ತೆ. ನಾನು ಒಂದಿಷ್ಟು ITR 3 ಸ್ಕೆಡ್ಯೂಲ್ಗಳು ಏನಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದೀನಿ. ಈ ವರ್ಷ ಒಂದಿಷ್ಟು ಚೇಂಜಸ್ಗಳನ್ನು ಮಾಡಿದ್ದಾರೆ ಪೋರ್ಟಲಲ್ಲಿ, ಒಂದಿಷ್ಟು ಇಶ್ಯೂಗಳು ನನಗೂ ಸಿಕ್ತು. ಡಿವಿಡೆಂಡ್ ಇನ್ಕಮ್ನ ಡಿಕ್ಲೇರ್ ಮಾಡಬೇಕಾದ್ರೆ ಅದನ್ನ ನಾವು ಎಲ್ಲ ಸೆಕ್ಷನಲ್ಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಸೆಕ್ಷನಲ್ಲಿ ಮತ್ತು ಬ್ಯಾಲೆನ್ಸ್ ಶೀಟ್ ಸೆಕ್ಷನಲ್ಲಿ ಎಲ್ಲ ಕಡೆ ಕರೆಕ್ಟಾಗಿ ನಮೂದನೆ ಮಾಡಿದರೆ ಮಾತ್ರ ಅದು ಅಲೋ ಮಾಡುತ್ತೆ, ಇಲ್ಲಾಂದರೆ ಲಾಸ್ಟಿಗೆ ಫಾರ್ಮ್ ವ್ಯಾಲಿಡೇಷನ್ ಎರರ್ ಅಂತ ಬರುತ್ತೆ. ITR 2ನಲ್ಲಿ ಕೆಲವರಿಗೆ ನಾನು ಆ ಸ್ಕೆಡ್ಯೂಲ್ ESOP ಅಂತ ಇರುತ್ತಲ್ಲ, ಆ ESOP ಅಂದರೆ ESOP ಪ್ಲಾನು ಅದನ್ನು ತೆಗೆದ್ರೂ ಕೂಡ ಕೆಲವರು ಎರರ್ ಬರ್ತಾ ಇದೆ ಅಂತ ಹೇಳಿದ್ರು. ಸೊ ಸುಮಾರು ಇಶ್ಯೂಗಳು ಬರ್ತಾ ಇದೆ. ಇನ್ನು ಲಾಸ್ಟ್ ಇಯರ್ ಈ ವರ್ಷದ್ದು ಕಂಪೇರ್ ಮಾಡಿದ್ರೆ September 15 ತನಕ ಟೈಮ್ ಕೊಟ್ಟರು, ಆದರೆ ITR 1 ITR 2 ಎಲ್ಲ ಓಪನ್ ಆಗಿದ್ದೆ ಲೇಟು, ಹಾಗಾಗಿ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೂಗು ಕೇಳ್ಪಡ್ತಾ ಇದೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಲಾಸ್ಟ್ 2 ವರ್ಷದ ಪ್ಯಾಟರ್ನ್ ನೋಡ್ಕೊಂಬರೋದಾದರೆ ಡ್ಯೂ ಡೇಟ್ಗಳನ್ನು ಗೌರ್ಮೆಂಟು ಚೇಂಜ್ ಮಾಡ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಚೇಂಜ್ ಮಾಡ್ತಾ ಇಲ್ಲ. September 15 ಲಾಸ್ಟ್ ಡೇಟ್ ಅಂದರೆ September 15 ಲಾಸ್ಟ್ ಡೇಟು, ಅವ್ರು ಏನು ಎಕ್ಸ್ಟೆಂಡ್ ಮಾಡೋದಿಲ್ಲ. ಹಾಗಾಗಿ ಲಾಸ್ಟ್ ತನಕ ಏನೋ ಚೇಂಜ್ ಮಾಡ್ತಾರೆ ಅಂತ ಕೂತ್ಕೊಬಿಡಿ, ಯಾಕಂದರೆ ಆಮೇಲೆ ಮತ್ತೆ 5,000 ರೂಪಾಯಿ ಪೆನಾಲ್ಟಿ ಕೊಡಬೇಕಾಗುತ್ತೆ ಲೇಟಾಗಿ ITR ಫೈಲ್ ಮಾಡಿದ್ರೆ. ಹಾಗಾಗಿ ಆದಷ್ಟು ಬೇಗ ITRನ ಫೈಲ್ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೆ ಸಹಾಯ ಬೇಕು ಮತ್ತೊಂದು ಅಂತಂದರೆ ಚಾನಲಲ್ಲಿ ವೀಡಿಯೋಗಳಿದೆ, ಆದರೆ ಕರೆಕ್ಟಾಗಿ ನಾನು ಮಾಡಿಸ್ಬೇಕು ಅಂದರೆ ದಯವಿಟ್ಟು ನಿವೃತ್ತ ಯಾರು ಚಾರ್ಟೆಡ್ ಅಕೌಂಟ್ಸ್ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿದೆ ಅದ್ರ ಮೂಲಕ ನೀವು ITRನ ಫೈಲ್ ಮಾಡ್ತಾ ಹೋಗ್ಬೋದು. ಸೊ ರಷ್ಯಾದಲ್ಲಿ ಒಂದು ಕ್ಯಾನ್ಸರ್ ವ್ಯಾಕ್ಸಿನ್ನ ತೋರಿಸಿದ್ದಾರೆ, ಅದು ಒಂದು 100% ಸಕ್ಸಸ್ನ ತೋರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಆಗ್ತಾ ಇರೋ ಒಂದು ಕ್ಯಾನ್ಸರ್ಗಳು ನೋಡೋದಾದ್ರೆ ಅದು ವಿಚ್ ಇಸ್ ವೆಲ್ಕಮ್ ಮೂವ್ ಅಂತ ಅನಿಸ್ತು ನನಗೆ. ನೇಪಾಳದಲ್ಲಿ ನೋಡಿ ಬರೋ ಪ್ರೊಟೆಸ್ಟ್ಗಳಾಗಿ ಇವಾಗ ಮಂತ್ರಿಗಳ ಮನೆ, PM ಮನೆ, ಎಲ್ಲರ ಮನೆಯೂ ಆಯಿತು. ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟು ಕೂಡ ಕಂಪ್ಲೀಟಾಗಿ ಶಟ್ ಡೌನ್ ಆಗಿದೆ. ನಮ್ಮ ದೇಶದಿಂದ ಯಾವ್ಯಾವುದು ಡೆಲ್ಲಿ ಟು ಕಠ್ಮಂಡು ಫ್ಲೈಟ್ ಇತ್ತು ಅದೆಲ್ಲ ಪೂರ್ತಿ ಕ್ಯಾನ್ಸಲ್ ಆಗಿದೆಯಂತೆ. ಸೊ ನೋಡೋಣ ಅದು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಜೊತೆಗೆ ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ಸುಮಿಟೋಮೋ ಮಿಟ್ಸುವೈ ಅಂತ ಹೇಳ್ಬಿಟ್ಟು ಒಂದು ಜಾಪನೀಸ್ ಅವ್ರದ್ದು ಒಂದು ಬ್ಲಾಕ್ ಡೀಲ್ ಮಾಡ್ಕೊಂಡಿದ್ದಾರೆ, ಅವರು ಎಕ್ಸಿಟ್ ಮಾಡ್ತಾ ಇದ್ದಾರೆ ಕೋಟಕ್ ಮಹೀಂದ್ರಾ ಬ್ಯಾಂಕಿಂದ ಅಂತ ಬಂತು. ಇಂಪಾರ್ಟೆಂಟ್ ನ್ಯೂಸ್ ಆಗುತ್ತೆ. ಬ್ಲಾಕ್ ಡೀಲ್ಗಳು ನಿಮಗೆ ಹೇಳಿದ್ದೀನಿ, ಯಾವುದು ಇದ್ರದ್ದು ಯಾವುದಾದ್ರು ಗೇಮಿಂಗ್ ಕಂಪನಿ ಮರ್ತೋಯ್ತಲ್ಲ. ಸೊ ಅದರಲ್ಲಿ ಉದಾಹರಣೆದಲ್ಲಿ ನಾವು ಹೇಳಿದ್ವಿ ಅಲ್ವಾ, ಸೊ ಯಾವ ರೀತಿಯಾಗಿ ನಾವು ಹುಷಾರಾಗಿರಬೇಕು. ವೆನೆವರ್ ಬ್ಲಾಕ್ ಡೀಲ್ ನಯರಾ ಟೆಕ್ನಾಲಜೀಸೇ ಅದರಲ್ಲಿ ಇತ್ತಲ್ಲ ಗೇಮಿಂಗ್ ಇದು. ಸೊ ಯಾವ ರೀತಿಯಾಗಿ ಹುಷಾರಾಗಿರಬೇಕು ಅಂತ ಅದರಲ್ಲಿ ನಾವು ಮಾತಾಡಿದ್ವಿ. ಸೊ ಹಾಗಾಗಿ ಬ್ಲಾಕ್ ಡೀಲ್ ಆಗ್ತಿದೆ ಅಂದರೆ ಸ್ವಲ್ಪ ಹುಷಾರಾಗಿ ನೋಡ್ತಾ ಬನ್ನಿ. US ಹೈಯರ್ ಬಿಲ್ಲು, ITದು 25% ಜಾಸ್ತಿ ಹಾಕೋದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಆಗುತ್ತೆ ಏನು ಕತೆ ಅಂತ ನೋಡೋಣ. ಇನ್ಫೋಸಿಸ್ ಬೈಬ್ಯಾಕ್ ಇನ್ನೂ ಡೇಟ್ ಬರಲಿ, ಅದೇನಾಗುತ್ತೆ ಅದಾದಮೇಲೆ ನೋಡ್ತಾ ಹೋಗೋಣಂತೆ. ಜೊತೆಗೆ ಮೋತಿಲಾಲ್ ಆಸ್ವಾಲು ಸಿಲ್ವರು ಯಾರು ಕರೆಕ್ಷನ್ ಆಯಿತು ಅಂದರೆ ಬೈ ಮಾಡಿ ಅಂತ ರೆಕಮೆಂಡೇಷನ್ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇಲ್ಲ, ಯಾರು ಮೋತಿಲಾಲ್ ಆಸ್ವಾಲ್ ಅವ್ರು ಹೇಳ್ತಾರೆ. ಅಫ್ಕೋರ್ಸ್ ಎಲ್ಲರೂ ಕಾಯ್ತಾ ಇರ್ತಾರೆ ಗೋಲ್ಡು ಸಿಲ್ವರು ಒಂದು ಕರೆಕ್ಷನ್ ಆದರೆ ಬೈ ಮಾಡೋಣ ಅಂತ ಇವಾಗ. ಸೊ ನೋಡೋಣಂತೆ. ಅದೇ ರೀತಿಗೆ ಅರ್ಬನ್ ಕಂಪನಿ ಕೂಡ IPOಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರ ರಿಸ್ಕ್ ಫ್ಯಾಕ್ಟರ್ಗಳು ಇದೆ ಅದರಲ್ಲಿ ಒಂದಿಷ್ಟು ಅಂತ ಬಂದಿತ್ತು, ಅದನ್ನ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸಲ್ಲಿ ನೀವು ಓದ್ಕೊಂಡು ನೀವು ಮುಂದುವರಿತಾ ಹೋಗ್ಬೋದು. ಜೊತೆಗೆ ರೈಲ್ವೆ PSUಗಳು ಒಂದು ಇಂಪಾರ್ಟೆಂಟ್ ಲೆವೆಲಿಗೆ ಬಂದಿದೆ, 200 ಮೂವಿಂಗ್ ಅವರೇಜ್ ಲೆವೆಲಿಗೆ ಬಂದಿದೆ, ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಹತ್ರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣಂತೆ. ಜೊತೆಗೆ ಜೆಫ್ರಿ ಅನ್ನೋ ಕಂಪನಿ, ನವೀನ್ ಫ್ಲೋರಿನ್ ಕೆಮಿಕಲ್ ರಿಲೇಟೆಡ್ ಸ್ಟಾಕು, ಅದರಲ್ಲಿ ಇನ್ನೂ ತುಂಬ ದೊಡ್ಡ ಅಪ್ ಮೂವ್ಮೆಂಟ್ ಆಗೋದಿದೆ, 30% ಅಪ್ ಮೂವ್ಮೆಂಟ್ ಆಗೋದಿದೆ ಅಂತ ಅವರು ಅಭಿಪ್ರಾಯನ ಪಟ್ಟಿದ್ದಾರೆ. ಗೋಲ್ಡ್ ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟ್ 1.1 ಲಕ್ಷ ಪರ್ 10 ಗ್ರಾಮಿಗೆ ಹೋಯಿತು, ಆಲ್ ಟೈಮ್ ಹೈಗೆ ಹೋಗಿದೆ. ಸೊ ಒಂದಿಷ್ಟು ಮೇಯ್ನಾಗಿ ನನಗೆ ಕಂಡಂಥ ನ್ಯೂಸ್ಗಳು. ಬೇರೆ ಯಾವ್ದಾದ್ರು ನ್ಯೂಸ್ ಇತ್ತು ಅಂತಂದರೆ ಹೇಳಿ, ಅದನ್ನ ಡಿಸ್ಕಸ್ ಮಾಡೋಣಂತೆ. ಬಟ್ ಮಾರ್ಕೆಟ್ ಅಂತೂ ಕಾಶಿಯಸ್ ಆಗಿದೆ. ಸೊ ಏನೇ ಒಂದು ಪಾಸಿಟಿವ್ ಕ್ಲೋಸಿಂಗ್ ಆಗಿದೆ ಏನೇ ಅಂತ ಅನಿಸ್ತಾ ಇದ್ರು ಕೂಡ ನಮಗೆ ಸ್ಟ್ರೆಂತ್ ಅನ್ನೋದು ತುಂಬ ಕಡಿಮೆ ಇದೆ ಮಾರ್ಕೆಟಲ್ಲಿ. ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎಲ್ಲಿ ಬೇಕಾದರೂ ವಾಲಟಿಲಿಟಿ ಶುರುವಾಗ್ಬೋದು. ಮೇಲೆ ಹೋದರೆ 25,000 ರೆಸಿಸ್ಟೆನ್ಸು, ಅದ್ರ ಮೇಲೆ ಕೊಡೋದ್ರೆ 25,200 ರೆಸಿಸ್ಟೆನ್ಸು, 25,200 ಈ ಝೋನ್ ರೆಸಿಸ್ಟೆನ್ಸ್ ಇದೆ ನಿಫ್ಟಿನಲ್ಲಿ. ಸೊ 25,200ನ ದಾಟ ತನಕ ಅಥವಾ 24,400ನ ಬ್ರೇಕ್ ಆಗೋ ತನಕ ಅಗ್ರೆಸಿವ್ ಪೊಸಿಷನ್ ತೊಗೊಳಂಗಿಲ್ಲ. ಈಗ ಇಷ್ಟೊಳಗಡೆ ಆಗ್ತಾ ಇರೋಂಥ ಇಂಟರ್ನಲ್ ಕ್ಯಾಂಡಲ್ ಅಂತಲೇ ಹೋಗಬೇಕು. ಟ್ರೆಂಡ್ ಲೈನ್ಗಳಂತ ಒಂದು ರೆಫರೆನ್ಸ್ ಇದೆ, ಅದನ್ನ ತೊಗೊಂಡು ಹೋಗೋಣ. ಸೇಮ್ ಗೋಸ್ ವಿತ್ ಸೆನ್ಸೆಕ್ಸ್ ಕೂಡ. ಬ್ಯಾಂಕ್ ನಿಫ್ಟಿ ಕೂಡ ಒಂದು
ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲಿದೆ. 200 ಮೂವಿಂಗ್ ಅವರೇಜ್ನ ಬ್ರೇಕ್ ಮಾಡುತ್ತಾ, ತಿರ್ಗಾ ರೆಸಿಸ್ಟೆನ್ಸ್ ಲೆವೆಲ್ಲ ಟೆಸ್ಟ್ ಮಾಡೋಕ್ಕೆ ಹೋಗುತ್ತಾ ಅಂತ ನೋಡಬೇಕು. ಬಟ್ ಅಪ್ಸೈಡಲ್ಲೂ ಕೂಡ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ಮೇಜರ್ ಸಪೋರ್ಟ್ ಲೆವೆಲಲ್ಲಿ ಇದೆ. ಈ ಲೆವೆಲ್ನ ಬಿಡ್ತು ಅಂತಂದರೆ, ಈಗ ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ನ ಮುರಿತು ಅಂದರೆ ದೊಡ್ಡ ಫಾಲ್ ಕೂಡ ನೋಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಕಾಷಿಯಸ್ ಆಗಿರಿ, ಪೊಸಿಷನ್ ಸೈಜಿಂಗ್ನ ಕಮ್ಮಿನೇ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ಮಂತ್ಲಿ ಎಕ್ಸ್ಪೈರಿನಲ್ಲಿ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿ. ಯಾರಾದರೂ ಟ್ರೇಡ್ ಮಾಡ್ತಿದ್ದೀರಾ ಅಂತಂದರೆ ವೀಕ್ಲಿ ಎಕ್ಸ್ಪೈರಿ ಮಾಡೋದ್ರ ಬದಲು ಅಂತ ಕೇಳ್ಕೊತೀನಿ. ಮತ್ತೊಂದು ಚಾರ್ಟ್ ನೊಂದಿಗೆ ಭೇಟಿ ಹೋಗೋಣ. ಎಲ್ರಿಗೂ ನಮಸ್ಕಾರ.